ಧರ್ಮಸ್ಥಳ ಪ್ರಕರಣದಲ್ಲಿ ನಿನ್ನೆ ನಡೆದಂತಹ ನ್ಯಾಯಾಲಯದಲ್ಲಿ ವಾದ ಪ್ರತಿವಾದಗಳ ಬಗ್ಗೆ ಏನು ಅಪ್ಡೇಟ್ ಇದೆ ಎನ್ನುವಂತಹ ಬಗ್ಗೆ ಹಲವು ಕಮೆಂಟ್ಗಳನ್ನು ನೋಡಲಿಕ್ಕೆ ಸಾಧ್ಯ ಆಯಿತು. ನೆನೆ ದಿವಸ ನ್ಯಾಯಾಲಯದಲ್ಲಿ ಬಹುಮುಖ್ಯ ವಿಚಾರದ ಬಗ್ಗೆ ಒಂದು ಚರ್ಚೆ ನಡೆಯುವಂಥದ್ದು ಮಾತ್ರವಲ್ಲ, ಆ ಒಂದು ವಿಚಾರದಲ್ಲಿ ಮಹತ್ವದ ಬೆಳವಣಿಗೆ ಕೂಡ ಆಗಿರುವಂಥದ್ದು ಎಲ್ಲವನ್ನ ಈ ಒಂದು ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ಒಂದು ವಿಡಿಯೋವನ್ನು ನೀವು ಮೊದಲನೇ ಬಾರಿ ವೀಕ್ಷಣೆ ಮಾಡ್ತಾ ಇದ್ದರೆ ಖಂಡಿತವಾಗಿಯೂ ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮಾತ್ರ ಅಲ್ಲ, ನಿರಂತರವಾಗಿ ಇಂತಹ ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ತರುವಂತಹ ಪ್ರಯತ್ನಗಳನ್ನು ನಾವು ಮಾಡ್ತೀವಿ. ಧರ್ಮಸ್ಥಳ ಪ್ರಕರಣದಲ್ಲಿ SIT ಕಾರ್ಯಾಚರಣೆ ಆರಂಭ ಮಾಡಿದಾಗಿನಿಂದ ಹಲವು ಕಾಂಟ್ರವರ್ಸಿಗಳು ಈ ಒಂದು ಸಮಾಜದಲ್ಲಿ ಚಲಿಸ್ತಾನೆ ಇದ್ವು. ಅವೆಲ್ಲವನ್ನ ನಿಮ್ಮ ಮುಂದೆ ತರ್ತಾನೆ ಇದ್ವಿ. ಅದರಲ್ಲಿ ಪ್ರಮುಖವಾಗಿ ಕೇಳಿಬಂದಿದ್ದಂತಹ ಒಂದು ವಿಚಾರ ಆಗಿತ್ತು 74 ಅಸಹಜ ಸಾವುಗಳ ಪ್ರಕರಣದಲ್ಲಿ UDR ಪ್ರತಿಗಳ ವಿಚಾರದಲ್ಲಿ. ಅಂದರೆ 74 ಅಸಹಜ ಸಾವುಗಳು ಸಂಭವಿಸಿದ ದಿನದಂದೇ ಅದನ್ನು ಹೂತು ಹಾಕಿರುವಂಥದ್ದು. ಪೋಸ್ಟ್ ಮಾರ್ಟಮ್ ಮಾಡುವುದಾಗಿರಲಿ ಅಥವಾ ಇನ್ನಿತರ ಯಾವುದೇ ಕಾನೂನಾತ್ಮಕ ಪ್ರಕ್ರಿಯೆಗಳನ್ನು ಮಾಡುವುದಾಗಿರಲಿ ಮಾಡದೆ ಹೂತು ಹಾಕಿರುವಂತಹ ವಿಚಾರ. ಅಂದರೆ ಇವತ್ತು ಸಿಕ್ಕಿದರೆ ಇವತ್ತೇ ಅದನ್ನು ಹೂತು ಹಾಕುವಂಥದ್ದು. ಸೊ ಅಂತಹ ಬೆಳವಣಿಗೆಗಳನ್ನು ಕಂಡು ಬಂದಂತಹ 74 ಶವ ಶರೀರಗಳನ್ನು SIT ಅಧಿಕಾರಿಗಳು ಗುರುತು ಹಚ್ಚಿದ್ರು. ಸೊ ಆ ಒಂದು ವಿಚಾರ ಕೂಡ ದೊಡ್ಡ ಮಟ್ಟದಲ್ಲಿ ರಾಜ್ಯದಾದ್ಯಂತ ಸುದ್ದಿಯಾಗಿತ್ತು. 74 ಶರೀರಗಳು ಅಂದರೆ ಅದೊಂದು ಸಾಮಾನ್ಯ ಲೆಕ್ಕ ಖಂಡಿತವಾಗಿಯೂ ಅಲ್ವೇ ಅಲ್ಲ ಅಂತ ಗಿರೀಶ್ ಮಠಣ್ಣವರು ಹೇಳಿದ್ದನ್ನು ನಾವು ಗಮನಿಸಿರ್ಬೋದು. ಸೊ ಆ ಒಂದು ಕಾರಣಕ್ಕೆ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಇಲ್ಲಿ ನಮ್ಮ ದೇಶದಲ್ಲಿ ವ್ಯಾಲ್ಯೂ ಇದೆ, ಅಂದರೆ ಅದು ಕನಿಷ್ಠ ವ್ಯಾಲ್ಯೂ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ. ಸೊ ಅಂಥದ್ರಲ್ಲಿ 74 ಅಸಹಜ ಸಾವುಗಳು, ಅದನ್ನು ಒಂದು ರೀತಿಯಲ್ಲಿ ಮಣ್ಣು ಮಾಡುವಂತಹ ಪ್ರಯತ್ನಗಳು ಧರ್ಮಸ್ಥಳದಲ್ಲಿ ಅಥವಾ ಬೆಳ್ತಂಗಡಿ ತಾಲೂಕಿನಲ್ಲಿ ನಡೆದಿದ್ರೆ, ಹೌದು ಧರ್ಮಸ್ಥಳ ಪೊಲೀಸ್ ವಠಾರದಲ್ಲಿ ಅಂತಹ ಒಂದು ವಿಚಾರಗಳು ನಡೆದಿದ್ರೆ, ಅದರ ವಿರುದ್ಧವಾಗಿ ಕುಸುಮಾವತಿಯವರು ಅಂದರೆ ಸೌಜನ್ಯ ಅವರ ತಾಯಿಯವರು ಹೈಕೋರ್ಟ್ನಲ್ಲಿ ಮೇಲ್ಮನವಿ ಅರ್ಜಿಯನ್ನು ಸಲ್ಲಿಸಿದರು. ಈ ಒಂದು ವಿಚಾರದಲ್ಲಿ ತನಿಖೆ ಆಗಬೇಕು, ಪ್ರತಿಯೊಂದು ಪ್ರಕರಣಗಳಿಗೂ FIR ದಾಖಲಿಸಬೇಕು ಎನ್ನುವಂತಹ ವಿಚಾರ ನಡೆದಿತ್ತು. ಕಳೆದ ಬಾರಿ ಕೂಡ ಈ ಒಂದು ನ್ಯಾಯಾಧೀಶರ ಮುಂದೆ ಈ ಒಂದು ಪ್ರಕರಣ ಬಂದಿತ್ತು. ಆವಾಗ ರಾಜ್ಯ ಸರ್ಕಾರಕ್ಕೆ ಈ ಒಂದು ಮಾಹಿತಿ ಇಲ್ಲ ಎನ್ನುವಂತಹ ಒಂದು ಕಾರಣಕ್ಕೆ, ಅಂದರೆ 74 ಶವ ಶರೀರಗಳ ಬಗ್ಗೆ FIR ದಾಖಲಿಸುವ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ ಎನ್ನುವಂತಹ ಆ ಒಂದು ಉಡಾಫಿಯ ಉತ್ತರವನ್ನು ಕೊಟ್ಟಿತ್ತು. ಸೊ ಅದನ್ನು ಮುಂದೂಡಲಾಗಿತ್ತು. ನಿನ್ನೆ ದಿವಸ ಅಂದರೆ ಫೆಬ್ರವರಿ 3ಕ್ಕೆ ಇದನ್ನು ಮುಂದೂಡಿ ನ್ಯಾಯಾಧೀಶರು ಆದೇಶವನ್ನು ಹೊರಪಡಿಸಿದರು. ಅದರಂತೆ ನಿನ್ನೆ ದಿವಸ ನಡೆದಂತಹ ಬೆಳವಣಿಗೆ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾ ಇರುವಂಥದ್ದು. 74 ಅಸಹಜ ಸಾವುಗಳಲ್ಲಿ FIR ಆಗದ UDR ಪ್ರಕರಣಗಳಿಗೆ FIR ದಾಖಲಿಸಲು ಸರ್ಕಾರ ಒಪ್ಪಿಗೆ ಕೊಟ್ಟಿರುವಂಥದ್ದು. ಧರ್ಮಸ್ಥಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ದಾಖಲಾಗಿರುವ 74 ಅಸಹಜ ಸಾವುಗಳ ಪೈಕಿ ನಿಯಮಬದ್ಧ FIR ಆಗದ UDR ಪ್ರಕರಣಗಳನ್ನು ಗುರುತಿಸಿ FIR ದಾಖಲಿಸಲು ಸರ್ಕಾರ ಸಿದ್ಧವಿದೆ ಅಂತ ರಾಜ್ಯ ಸರ್ಕಾರವು ಹೈಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಪೀಠಕ್ಕೆ ಭರವಸೆಯನ್ನ ನೀಡಿರುವಂಥದ್ದು. ಹಿರಿಯ ವಕೀಲ S. ಬಾಲನವರು ಕುಸುಮಾವತಿ ಪರವಾಗಿ ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ವಿಚಾರಣೆ ಇಂದು ಮುಖ್ಯ ನ್ಯಾಯಪೀಠ ಅಂದರೆ ಮುಖ್ಯ ನ್ಯಾಯಮೂರ್ತಿಯವರ ಪೀಠದಲ್ಲಿ ನಡೆದಿದ್ದು, ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದವನ್ನು ಮಂಡಿಸಿದರು. ಸರ್ಕಾರ ನಿಷ್ಪಕ್ಷಪಾತವಾಗಿದೆ. ಅರ್ಜಿದಾರರು ಸಲ್ಲಿಸಿರುವ ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯ ಬಗ್ಗೆ ನಮಗೆ ಯಾವ ತಕರಾರು ಇಲ್ಲ. ಈಗಾಗಲೇ SIT ರಚನೆಯಾಗಿದೆ. SIT ಈಗಾಗಲೇ ಹಲವಾರು ಪ್ರಕರಣಗಳನ್ನು ಸಂತ್ರಸ್ತರನ್ನು ಸಂಪರ್ಕ ಮಾಡಿದೆ. ಯಾವ್ಯಾವ ಪ್ರಕರಣದಲ್ಲಿ ಸಂತ್ರಸ್ತರನ್ನು ಸಂಪರ್ಕಿಸಿದ್ದಾರೆ, ಅದರ ಬೆಳವಣಿಗೆಗಳು ಏನು ಎಂಬುವ ವರದಿಯನ್ನು ನಾವು ನ್ಯಾಯಾಲಯಕ್ಕೆ ಸಲ್ಲಿಸುತ್ತೇವೆ ಅಂತ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಹೇಳಿರುವಂಥದ್ದು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿರುವ 74 ಪ್ರಕರಣಗಳನ್ನು ಪರಿಶೀಲನೆ ಮಾಡಿ SITಯಿಂದ ವರದಿ ತರಿಸಿಕೊಳ್ಳುತ್ತೇವೆ. ಯಾವ್ಯಾವ ಪ್ರಕರಣದಲ್ಲಿ FIR ದಾಖಲಿಸಿಲ್ಲವೋ ಅಂತಹ ಪ್ರಕರಣದಲ್ಲಿ FIR ದಾಖಲಿಸಲು ಸೂಚನೆಯನ್ನು ಕೊಡ್ತೇವೆ. ಯಾವ ಪ್ರಕರಣದಲ್ಲಿ ಈಗಾಗಲೇ FIR ದಾಖಲಾಗಿದೆಯೋ ಅಂತಹ ಪ್ರಕರಣಗಳ ತನಿಖಾ ವರದಿಯನ್ನು ಪಡೆದು ನ್ಯಾಯಾಲಯಕ್ಕೆ ಸಲ್ಲಿಸುತ್ತೇವೆ ಅಂತ ಅಡ್ವೊಕೇಟ್ ಅವರು ಹೇಳಿರುವಂಥದ್ದು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿ ಪರವಾಗಿ ವಾದ ಮಂಡಿಸಿದ ಹಿರಿಯ ವಕೀಲ S. ಬಾಲನವರು SITಗೆ ಸರ್ಕಾರ ಪೊಲೀಸ್ ಠಾಣೆಯ ಮಾನ್ಯತೆಯನ್ನು ನೀಡಿದೆ. ಹಾಗಾಗಿ ಧರ್ಮಸ್ಥಳದ ಅಸಹಜ ಸಾವುಗಳ ಬಗ್ಗೆ SIT ತನಿಖೆ ನಡೆಸಬೇಕಿತ್ತು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಉಲ್ಲೇಖಿಸಿರುವ ಎಲ್ಲ 74 ಸಾವುಗಳ FIR ದಾಖಲಿಸಬೇಕಿತ್ತು. ಆದರೆ UDR ದಾಖಲಿಸಿ ಕಾನೂನು ಮೀರಿ ಶವ ಸಂಸ್ಕಾರ ನಡೆಸಲಾಗಿದೆ. ಆದ್ದರಿಂದ ಪ್ರತಿ UDR ಪ್ರಕರಣಗಳು ಕಾನೂನು ಪ್ರಕಾರ FIR ಆಗಬೇಕಿತ್ತು. ಆ ಬಳಿಕ ಅದರ ಬಗ್ಗೆ ಪ್ರತ್ಯೇಕ ವರದಿಯನ್ನು ಸಂಬಂಧಿಸಿದ ನ್ಯಾಯಾಲಯಕ್ಕೆ ಸಲ್ಲಿಸಬೇಕಿತ್ತು. ಈ ಕೆಲಸವನ್ನು ಪೊಲೀಸರು ಮಾಡಿಲ್ಲ ಅಂತ ವಾದವನ್ನು ಮಾಡಿರುವಂಥದ್ದು. FIR ಮಾಡದೆ UDR ತನಿಖೆ ಪೂರ್ಣಗೊಳಿಸದೆ ಪತ್ತೆಯಾಗದ ಪ್ರಕರಣ ಅಂತ ಹೇಳಿರುವ ಪ್ರಕರಣಗಳನ್ನು FIR ಮಾಡಲು ಸರ್ಕಾರ
ಸೂಚಿಸಬಹುದಲ್ವೇ ಅಂತ ಅಡ್ವೊಕೇಟ್ ಅವರು ಹೇಳಿರುವಂಥದ್ದು. ಸೊ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟು ನಿಯಮಬದ್ಧ ತನಿಖೆ ಪೂರ್ಣಗೊಳಿಸದೆ ಪತ್ತೆಯಾಗದೇ ಇರುವ ಪ್ರಕರಣ ಅಂತ ಘೋಷಿಸಿಕೊಂಡ ಪ್ರಕರಣಗಳನ್ನು FIR ಮಾಡಲು ಸೂಚಿಸಲಾಗುವುದು. FIR ಮಾಡಿರುವ ಪ್ರಕರಣಗಳ ಬಗ್ಗೆ ನ್ಯಾಯಪೀಠಕ್ಕೆ ವರದಿ ನೀಡಲಾಗುವುದು ಅಂತ ಕೂಡ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಹೇಳಿರುವಂಥದ್ದು. ಸಾರ್ವಜನಿಕ ಹಿತಾಸಕ್ತಿ ಅರ್ಜಿಯಲ್ಲಿ ಕೇವಲ SITಯನ್ನು ಮಾತ್ರ ಪ್ರತಿವಾದಿ ಮಾಡಲಾಗಿತ್ತು. ನ್ಯಾಯಪೀಠವು ಸರ್ಕಾರವನ್ನು ಪ್ರತಿವಾದಿ ಮಾಡಿ ನೋಟಿಸ್ ಜಾರಿ ಮಾಡಿದೆ. ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರ ಮನವಿಯಂತೆ ಪ್ರಕರಣದ ವಿಚಾರಣೆಯನ್ನು ಇದೇ ತಿಂಗಳು ಫೆಬ್ರವರಿ 19ಕ್ಕೆ ಮುಂದೂಡಿರುವಂಥದ್ದು. ಸೊ ಇವಿಷ್ಟು ನಿನ್ನೆ ನ್ಯಾಯಾಲಯದಲ್ಲಿ ನಡೆದಂತಹ ಘಟನೆ. ಅಂದರೆ ರಾಜ್ಯದ ಪರ ವಕೀಲರು ಕೂಡ ಈ ಒಂದು ವಿಚಾರದಲ್ಲಿ ಪೂರಕವಾಗಿ ಸ್ಪಂದನೆಯನ್ನು ಕೊಟ್ಟಿರುವಂಥದ್ದು, ಯಾವುದೇ ಒಪ್ಪೋಸನ್ನು ಮಾಡದೇ ಇರುವಂಥದ್ದು. ಅಂದರೆ ಈ ಒಂದು ತನಿಖೆ ರಾಜ್ಯ ಸರ್ಕಾರದ ಕೂಡ ಒಂದು ರೀತಿಯಲ್ಲಿ ಹಕ್ಕು ಬಾಧ್ಯತೆಗಳಲ್ಲಿ ಒಂದು, ಅದು ಕೂಡ ನಾವು ಕೂಡ ಎದುರಿಸಿಟ್ಟು ನೋಡ್ತಾ ಇರುವಂತಹ ವಿಚಾರ. ನಮಗೂ ಕೂಡ ಈ ಒಂದು ವಿಚಾರದಲ್ಲಿ ಕನ್ಕ್ಲೂಷನ್ ಪಡೆಯುವಂತಹ ಅವಶ್ಯಕತೆ ಇದೆ ಎನ್ನುವಂತಹ ವಿಚಾರವನ್ನು ಪ್ರಸ್ತಾಪ ಮಾಡಿರುವಂಥದ್ದು. ಸೊ ಫೆಬ್ರವರಿ 19ಕ್ಕೆ ಈ ಒಂದು ಮುಂದಿನ ವಿಚಾರಣೆಯನ್ನು ಮುಂದೂಡಿರುವಂಥದ್ದು. ಸೊ ಇನ್ನಷ್ಟು ಬೆಳವಣಿಗೆಗಳು ಆ ದಿನ ಕೂಡ ನಾವು ಕೇಳಬೇಕಾದಂತಹ ಪರಿಸ್ಥಿತಿ ಬರುವಂಥ 74 ಪ್ರಕರಣಗಳಲ್ಲೂ ಕೂಡ FIR ದಾಖಲಿಸಿ ತನಿಖೆಯನ್ನು SIT ಅಧಿಕಾರಿಗಳು ಆರಂಭಿಸಿದ್ದೇ ಆಗಿದ್ದಲ್ಲಿ ಇನ್ನೂ 10 ಹಲವು ಬಕಾಸುರರು ಜೈಲು ಸೇರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಾಣ್ತಾ ಇರುವಂಥದ್ದು. ಸ್ನೇಹಿತರೆ, ದಯವಿಟ್ಟು ಈ ಒಂದು ವಿಚಾರದಲ್ಲಿ ನಿಮ್ಮ ಅಭಿಪ್ರಾಯಗಳನ್ನು ಕೂಡ ಕಮೆಂಟ್ ಮಾಡಿ. ಮುಂದಿನ ಮಾಹಿತಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.